ಕೆಎಲ್ಇ ಸಂಸ್ಥೆಯ ಬಿಸಿಎ ಪದವಿ ಮಹಾವಿದ್ಯಾಲಯದಲ್ಲಿ ಬಿಸಿಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಪುನಶ್ಚೇತನ ಕಾರ್ಯಕ್ರಮವನ್ನು ಸೋಮವಾರ ಆಯೋಜನೆ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಶ್ರೀ ವೈಭವ ಚೌಹಾಣ ಸಾಫ್ಟ್ವೇರ್ ಡೆವಲಪರ್ಸ್ ಬೆಳಗಾವಿ ಇವರು ಆಗಮಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಭವಿಷ್ಯದ ಉದ್ಯೋಗಕ್ಕೆ ಬೇಕಾಗಿರುವ ಜ್ಞಾನ ಹಾಗೂ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ತಿಳಿಸಿದರು. That is what my intention to share the real experience, what we are experiencing in real industry. Yes, so when you join BCA, definitely first semester you have a C program, right? So you are going to begin with C language, even programming computers. So if you are going with C language, first student, you see nothing perfect agala, we have the programming language anymore. That is what advantage of the first semester in subject anyway. I hope all of you know WWW. What it is? Worldwide, but study in ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಎಂ.ಎಸ್. ಕಾನಡೆ ಅಧ್ಯಕ್ಷತೆ ವಹಿಸಿ ಬಿಸಿಎ ಕೋರ್ಸ್ನ ಹಾಗೂ ಮಹಾವಿದ್ಯಾಲಯದ ಕುರಿತು ಮಾಹಿತಿ ನೀಡಿದರು. So now I would like to say some few words what we did in the last 1 year. So here I can say the number of students in the year of 2023 we got a permission for BCA, and in the year in the month September we got permission. Admissions will start from March, April, in May results will come. May, June, July, August, it is almost admissions are done. But we have taken new colleges in KLE. 7 colleges are approaches like Raibag, Bailongar, Saudati, Ranebello, and another one college. And Angli. So in that, no one has started. Another subject in the 11 now big data analysis ಅಂತ ಹೇಳಿ. ಸೊ ಎರಡನೇ ಸಬ್ಜೆಕ್ಟ್ ಯಾರಂತ ಹೇಳಿದ್ರು DBMS, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ. ಸೊ ಈಗಾಗಲೇ ಲಾರ್ಜ್ ನಂಬರ್ ಆಫ್ ಡೇಟಾಸನ್ನು ಸ್ಟೋರ್ ಮಾಡ್ತಾ ಇದ್ದೀವಿ ಗೂಗಲ್ ಡ್ರೈವ್ಗಳಲ್ಲಿ ಅಥವಾ ಎಲ್ಲರೂ. ಅದು ಯಾವ ರೀತಿ ಸ್ಟೋರ್ ಮಾಡಬೇಕು ಮತ್ತು ಯಾವ ರೀತಿ ರಿಪ್ಲೈ ಮಾಡಬೇಕು ಅನ್ನೋ ಕನ್ಸೆಪ್ಟ್ ಇರೋದು ಎಲ್ಲಿ DBMS. ಆಮೇಲೆ ಸೈನ್ಸ್ದವ್ರು ಇದ್ದವರು ಕಾಮರ್ಸ್ ಸಬ್ಜೆಕ್ಟ್ ಅವ್ರಿಗೂ, ಕಾಮರ್ಸ್ ಇದ್ದವರು ಸೈನ್ಸ್ ಸಬ್ಜೆಕ್ಟ್ ಅವ್ರಿಗೂ, ವೈಸ್ ವರ್ಸ ಇದ್ದೇ ಸೈನ್ಸ್ದವ್ರಿಗೆ ಅಕೌಂಟೆನ್ಸಿ ಅನ್ನೋ ಸಬ್ಜೆಕ್ಟ್ ಅವ್ರಿಗೂ. ಯಾಕೆ ಬೇಕು ಅಕೌಂಟೆನ್ಸಿ ಅನ್ನೋದು ಒಂದು ರೀಸನ್ ಹೇಳ್ತೀನಿ. So however, if you are completed with the BCA, so you will have to like FDA ಅಥವಾ SBA post, FDA post ಅಥವಾ higher post apply ಮಾಡಬಹುದು. ತಿಳ್ಕೊಳ್ಳಿ, ನೀವು ಒಂದು ಸ್ವಲ್ಪ ಅಕೌಂಟಿಂಗ್ ನಾಲೆಜ್ ಬೇಕು ಅನ್ನೋದು. ಸೈನ್ಸ್ ಅವರಿಗೆ ಅಕೌಂಟಿಂಗ್ ನಾಲೆಜ್. ಆಮೇಲೆ PUC ಅವರು ಆಲ್ರೆಡಿ ಅಕೌಂಟೆನ್ಸಿ ಕಲಿತಿರ್ತಾರೆ. ಸೊ ಅದಕ್ಕೆ ಅವ್ರು ಏನು ಕೊಡ್ತಾರೆ ಮ್ಯಾಥಮೆಟಿಕ್ಸ್. ಸೊ ನಾವು ಕಂಪ್ಯೂಟಿಂಗ್ ಡಿವೈಸ್ ಅಂತ ಹೇಳ್ತಾರೆ. ಸೊ ನಾವು ಮ್ಯಾಥಮೆಟಿಕ್ಸ್ ಇಂದ ಕಂಪ್ಯೂಟರ್ ಇಲ್ಲ ಲ್ಯಾಂಗ್ವೇಜ್ ಆಗ್ತದೆ. ಸೊ ಅದಕ್ಕೆ ಕಾಮರ್ಸ್ ಅವರಿಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇರ್ತದೆ. ಇದು 3 DSC ಬರ್ತಾ ಇದಾವ, 2 ಲ್ಯಾಂಗ್ವೇಜ್ ಇರ್ತದೆ. ಸೊ ಲ್ಯಾಂಗ್ವೇಜ್ ಆಲ್ರೆಡಿ ನೀವು ಚೂಸ್ ಮಾಡ್ಕೊಂಡ್ರಿ. ಇಂಗ್ಲೀಷ್ ಅಂತ ಒಂದು ಕಾಮನ್ ಸಬ್ಜೆಕ್ಟ್ ಇರ್ತದೆ. ಆಮೇಲೆ ಕನ್ನಡ ಮತ್ತು ಹಿಂದಿ ಇದು ಚಾಯ್ಸಿಂಗ್ ಇರ್ತದೆ. ಆಮೇಲೆ ಮತ್ತೊಂದು ಹೇಳಬೇಕಾಗಿತ್ತಂದ್ರೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಒಂದು ಸಬ್ಜೆಕ್ಟ್ ಇರ್ತದೆ, 50 ಮಾರ್ಕ್ಸ್. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಿಬ್ಬಂದಿ ವರ್ಗ, ಕೆಎಲ್ಇ ಅಂಕಲಿಯ ಅಂಗಸಂಸ್ಥೆಗಳ ಮುಖ್ಯಸ್ಥರು, ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳ ಪಾಲಕರು ಉಪಸ್ಥಿತರಿದ್ದರು. ಬಿಸಿಎ ದ್ವಿತೀಯ ವರ್ಷದ ವಿದ್ಯಾರ್ಥಿನಿ ಕುಮಾರಿ ಅಶ್ವಿನಿ ಬಡಿಗೇರ ಸ್ವಾಗತಿಸಿದರು. ಗಣೇಶ್ ರೂಪಣ್ಣವರ ವಂದಿಸಿದ್ರು. ಕುಮಾರಿ ಶ್ರೇಯಾ ಹಾಗೂ ನೀತಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು.